ನಮಸ್ಕಾರ ಸ್ನೇಹಿತರೆ ಈಗೇನು IPL ಶುರುವಾಗಿದೆ. ಕೋಟ್ಯಾಂತರ ಜನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ IPL ನ ನೋಡ್ತಾರೆ. ಆದರೆ ಈ IPL ಶುರುವಾದ್ಮೇಲೆ ಬರುವಂತ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಎಲ್ಲ ಬರೀ ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ನೀವು ಗಮನಿಸಿರಬಹುದು ಸ್ನೇಹಿತರೆ. ಡ್ರೀಮ್ 11 ಆಯ್ತು, ರಮ್ಮಿ ಸರ್ಕಲ್ ಆಯ್ತು, ಮೈ 11 ಸರ್ಕಲ್, ಹೀಗೆ ಇನ್ನೂ ಹಲವಾರು ಅಪ್ಲಿಕೇಶನ್ ಇವೆ. ಆ ಬರುವಂತ ಅಡ್ವರ್ಟೈಸ್ಮೆಂಟ್ ನಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಆಕ್ಟರ್ಗಳು, ಕ್ರಿಕೆಟರ್ಸ್ಗಳು ನಿಮಗೆ ನೋಡಲು ಸಿಗ್ತಾರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಅದು ಅಲ್ಲದೆ ಬರೋ ಎಲ್ಲ ಕ್ರಿಕೆಟರ್ಸ್ಗಳು ಕೂಡ ಅದರಲ್ಲಿ ಇರ್ತಾರೆ. ಈ ಅಡ್ವರ್ಟೈಸ್ಮೆಂಟ್ ನಲ್ಲಿ ಎಲ್ಲ ಕ್ರಿಕೆಟರ್ಸ್ ಆಕ್ಟರ್ಸ್ನೆಲ್ಲ ತಗೋತಾರೆ. ಅವರ ಅಡ್ವರ್ಟೈಸ್ಮೆಂಟ್ ಫ್ರೀ ಅಂತೂ ಮಾಡಲ್ಲ, ಅವರಿಗೆ ಕೊಡೋ ದುಡ್ಡಿನಿಂದ ಬರ್ತಾ ಇದೆ. ಇದು ಯೋಚನೆ ಮಾಡುವಂಥದ್ದು. ನೀವೇನು ಗೊತ್ತಿಲ್ಲದೆ ದುಡ್ಡು ಹಾಕ್ತೀರ. ನಿಮ್ಮಂಗೆ ಲಕ್ಷಾಂತರ ಜನ ದುಡ್ಡನ್ನು ಹಾಕಿರ್ತಾರೆ. ಸ್ವಲ್ಪನೂ ಟ್ರಾನ್ಸ್ಪರೆನ್ಸಿ ಇರಲ್ಲ ಸ್ನೇಹಿತರೆ. ಯಾರಿಗೆ ಎಷ್ಟು ದುಡ್ಡು ಬಂತು ಏನೋ ಗೊತ್ತಾಗಲ್ಲ. ಒಳಗಡೆ ಅವರು ಸ್ಕ್ಯಾಮ್ ಮಾಡಿದ್ರು ಕೂಡ ನಮಗೆ ಸ್ವಲ್ಪನೂ ಗೊತ್ತಾಗಲ್ಲ. ಇವರು ಮಾಡಿರ್ತಾರೆ ಸ್ನೇಹಿತರೆ. ಅಷ್ಟು ದೊಡ್ಡ ದೊಡ್ಡ ಆಕ್ಟರ್ಗಳಿಗೆ, ಕ್ರಿಕೆಟರ್ಸ್ಗಳಿಗೆ ದುಡ್ಡು ಕೊಡಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಸೊ ಸ್ಕ್ಯಾಮ್ ಅಂತೂ ನಡೀತಾ ಇರುತ್ತೆ. ಸೊ ನೋಡಿ, ಸುಮಾರು ಸೆಲೆಬ್ರಿಟಿಗಳು, ಕ್ರಿಕೆಟರ್ಸ್ಗಳು, ಆಕ್ಟರ್ಸ್ಗಳು ಈ ರೀತಿ ಕೆಲವೊಂದು ಫ್ಯಾನ್ಸಿ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೆ ಅವರನ್ನ ಬ್ಲೇಮ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ರೀತಿ ಫ್ಯಾನ್ಸಿ ಅಪ್ಲಿಕೇಶನ್ಗಳು ಗವರ್ಮೆಂಟ್ನ ಪ್ರಕಾರ ಕಂಪ್ಲೀಟ್ಲಿ ಲೀಗಲ್. ಹೀಗಿದ್ದಾಗ ಇವರಿಗೆ ದುಡ್ಡು ಮಾಡೋ ಅವಕಾಶ ಸಿಕ್ಕಂಗೆ ಸ್ನೇಹಿತರೆ. ಸೊ ಇಲ್ಲಿ ಎಲ್ಲರೂ ಮಾಡ್ತಿರೋದು ದುಡ್ಡಿಗೋಸ್ಕರನೇ. ಸೊ ನಾವಿಲ್ಲಿ ಕೇರ್ಫುಲ್ ಆಗಿರ್ಬೇಕು. ಯಾರು ನೀವು ಫಾಲೋ ಮಾಡುವಂತ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅಂದ ತಕ್ಷಣ ಅದನ್ನ ಕಣ್ಣು ಮುಚ್ಚಿ ನಂಬೋದಲ್ಲ. ನಾವು ಕ್ರಾಸ್ ಚೆಕ್ ಮಾಡಬೇಕು. ಇದು ಸರಿನಾ, ಇದು ತಪ್ಪು ಅನ್ನೋದನ್ನ ಅರಿಯಬೇಕು. ನೋಡಿ, ದುಡ್ಡು ಅಷ್ಟು ಈಸಿಯಾಗಿ ದೊರೆಯುವಂತಹ ವಸ್ತು ಅಲ್ಲ ಸ್ನೇಹಿತರೆ. ಯಾವನೋ ಒಬ್ಬ ಹೇಳಿದ ಅಂದ ಮಾತ್ರಕ್ಕೆ ತಕ್ಷಣ ಆ ಅಪ್ಲಿಕೇಶನ್ಗೆ ಡೌನ್ಲೋಡ್ ಮಾಡಿಕೊಂಡು ಬಿಟ್ಟು ಇಷ್ಟು ದುಡ್ಡು ಹಾಕಿದ್ರೆ ಅಷ್ಟು ದುಡ್ಡು ಬರುತ್ತೆ ಅಂತ ಸಿಕ್ಕಂಗೆ ದುಡ್ಡು ಹಾಕೋದಲ್ಲ. ಇದರಿಂದ ಮೋಸ ಆಗೋದು ಪಕ್ಕ. ಇಲ್ಲಿ ಇಬ್ರು ದುಡ್ಡು ಮಾಡಿರೋದನ್ನ ಸ್ನೇಹಿತರೆ ದೊಡ್ಡದಾಗಿ ತೋರಿಸಿ ಸಾವಿರಾರು ಜನರಿಗೆ ಮೋಸ ಮಾಡ್ತಾರೆ ಅನ್ನೋದು ನಾವು ಅರಿಯಬೇಕು. ಕಣ್ಣು ಮುಚ್ಚಿ ನಂಬಿಕೆಯಿಂದ ಮೋಸ ಹೋಗಬಾರ್ದು ಸ್ನೇಹಿತರೆ. ನಾವು ಬುದ್ಧಿವಂತರಾಗಬೇಕು. ಹೌದಾ? ಈ ಸೆಲೆಬ್ರಿಟಿಗಳು ಏನ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅದು ತಪ್ಪು ಅಂತ ಅನಿಸಬಹುದು. ಆದ್ರೆ ಇಲ್ಲೀಗಲ್ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಹೇಗೆ ಹೇಳ್ತೀರಾ ಹೇಳಿ? ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಅವರಿಗೆ ಗವರ್ಮೆಂಟ್ ಅದನ್ನ ಲೀಗಲೈಸ್ ಮಾಡಿರೋದ್ರಿಂದ ಹೇಳೋದಕ್ಕೆ ಆಗಲ್ಲ. ಸೊ ಇನ್ನು ಕೆಲವು ಕಡೆ ದೊಡ್ಡ ಕೇಸ್ಗಳೇ ಆಗ್ಬಿಟ್ಟಿವೆ ಸ್ನೇಹಿತರೆ. ತುಂಬಾ ಜನ ಯೂಟ್ಯೂಬರ್ಸ್ ಅನ್ನ, ಇನ್ಫ್ಲೂಯೆನ್ಸರ್ಸ್ ಅನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಇಂಡಿಯನ್ ಗವರ್ಮೆಂಟ್ ಪ್ರಕಾರ 2 ರೀತಿ ಬೆಟ್ಟಿಂಗ್ ಅಪ್ಲಿಕೇಶನ್ ಇವೆ. ಒಂದು ಲೀಗಲ್ ಹೇಗೆ ಅಂತ ಅಂದ್ರೆ ಗವರ್ಮೆಂಟ್ ಅಂಡರ್ ಲೈಸೆನ್ಸ್ ತಗೊಂಡು ಗವರ್ಮೆಂಟ್ಗೆ ಕಟ್ಟುವಂತ ಟ್ಯಾಕ್ಸ್ ನೆಲ್ಲ ಕಟ್ಕೊಂಡು ನಡೆಸ್ತಾ ಇರುವಂತ ಲೀಗಲ್ ಅಪ್ಲಿಕೇಶನ್ಗಳು ಇವೆ. ಇನ್ನೊಂದು ಇಲ್ಲೀಗಲ್. ಗವರ್ಮೆಂಟ್ ಇಂದ ಯಾವುದೇ ಪರ್ಮಿಷನ್ ತಗೊಳ್ಳದೆ ಇಲ್ಲೀಗಲ್ ಆಗಿ ನಡೀತಾ ಇರುವಂತ ಅಪ್ಲಿಕೇಶನ್ಗಳು ಸ್ನೇಹಿತರೆ. ಸೊ ಇಲ್ಲಿ ಕೆಲವು ಈ ಯೂಟ್ಯೂಬರ್ಸ್ಗಳು ದುಡ್ಡಿನ ಆಸೆಗೆ ಈ ಇಲ್ಲೀಗಲ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ಈ ಇಲ್ಲೀಗಲ್ ಅಪ್ಲಿಕೇಶನ್ ಪ್ರಮೋಷನ್ ನಿಂದಾಗಿ ತುಂಬಾ ಜನ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಯಾರು ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಯೂಟ್ಯೂಬರ್ಸ್, ಇನ್ಫ್ಲೂಯೆನ್ಸರ್ಸ್ ಗಳ ಮೇಲೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕ್ರಮ ತಗೋಬಹುದು. ಕೇರ್ಫುಲ್ ಆಗಿರಿ ಸ್ನೇಹಿತರೆ. ಇದು ಪಕ್ಕಾ ಆಗೋದಿಲ್ಲ. ಇಂಥ ಅಪ್ಲಿಕೇಶನ್ ಪ್ರಮೋಷನ್ ನಿಂದ ದೂರ ಇರಿ ಸ್ನೇಹಿತರೆ. ಈ ಅರ್ಜೆಂಟ್ ದುಡ್ಡು ಮಾಡೋ ಭರದಲ್ಲಿ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ಬೇರೆಯವರ ಲೈಫ್ ಕೂಡ ಹಾಳು ಮಾಡೋಕೆ ಹೋಗ್ಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಏನ್ ಕೆಟ್ಟದ್ದು, ಏನ್ ಸರಿ ಅನ್ನೋದು ಅರಿತು ಕೆಲಸ ಮಾಡಿ ಸ್ನೇಹಿತರೆ. ನಿಮ್ಮನ್ನ ನಂಬಿ ಬಂದ ಆಡಿಯನ್ಸ್ಗೆ ಮೋಸ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಇದನ್ನ ಇನ್ಫಾರ್ಮೇಶನ್ ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ. ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ.
ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.